ಮರುತಾಂತರ್ಗತ ಗೋಪಾಲ ವಿಠ್ಠಲ ಈ ಶರೀರ ನಿನ್ನ ಚರಣಕ್ಕೊಪ್ಪಿಸಿದೆನೋ, ಸರಿ ಬಂದದ್ದು ಮಾಡೋ ಬಿರುದು ನಿನ್ನದು ದೇವ ಪರಮ ದಯಾನಿಧೆ. ಉರಗಾದ್ರಿವಾಸ ಪಾಲಿಸಯ್ಯ ಪವನನಯ್ಯ ಪಾಲ ವಾರಿಧಿಶಯ್ಯ ವೆಂಕಟರೇಯ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಆಗತಾದಿತ್ರಿಕಾಲಗ್ನಂ ಆಗಮಾರ್ಥವಿಶಾರದಂ ತ್ಯಾಗಭೋಗಸಮಾಯುಕ್ತಂ ಭಾಗಣ್ಣಾರ್ಯ ಗುರುಂ ಭಜೆ. ಹರಿ ಓಂ. ಜ್ಞಾನಗಮ್ಯ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ದಾಸ ಸಾಹಿತ್ಯದ ಮಹನೀಯರ ಕೃತಿಗಳ ಚಿಂತನ ಮಾಲಿಕೆಯಲ್ಲಿ ಮಹಾನುಭಾವರಾದ ಭಗವದ್ ಅಪರೋಕ್ಷಿಗಳಾದ ಶ್ರೀ ಗೋಪಾಲದಾಸರಾಯರ ಒಂದು ವಿಶಿಷ್ಟವಾದ ಕೃತಿಯ ಅನುಸಂಧಾನಕ್ಕೆ ತೊಡಗೋಣ. ಹೇಗೆ ಭಗೀರಥ ದೇವಗಂಗೆಯನ್ನು ಭೂಲೋಕಕ್ಕೆ ಕರೆತಂದು ಭಾಗೀರಥಿ ಅಲಕನಂದೆ ಅಂತ ಪ್ರಸಿದ್ಧಿಪಡಿಸಿ ಎಲ್ಲ ಸಾಧಕ ವರ್ಗದ ಜನರಿಗೆ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಶ್ರೇಷ್ಠವಾದ ಅವಕಾಶ ಒದಗಿಸಿದ್ನೋ, ಅದೇ ರೀತಿಯಾಗಿ ಬ್ರಹ್ಮಸೂತ್ರಗಳು, ಆಚಾರ್ಯರ ನಿರ್ಣಯದ ಸರ್ವಮೂಲ ಗ್ರಂಥಗಳ ಅನೇಕ ವಿಷಯಗಳು ಆ ಗಂಗಾ ಪ್ರವಾಹ ಅನ್ನೋದನ್ನು ನಮ್ಮೆಲ್ಲರಿಗೂ ಜನರ ಮನಸ್ಸಿಗೆ ಮುಟ್ಟುವಂತೆ ಜನಸಾಮಾನ್ಯರ ಎಡೆಯವರೆಗೂ ಕೂಡ ತಂದುಕೊಟ್ಟ ದಾಸ ಸಾಹಿತ್ಯದ ಭಗೀರಥರು ಅಂದರೆ ಶ್ರೀ ಶ್ರೀ ಪುರಂದರದಾಸಾರ್ಯರು. ಆ ಮಹನೀಯರಿಂದ ಕವಲೊಡೆದ ಗಂಗೆ 3 ಧಾರೆಯಲ್ಲಿ ಹರಿದು ಬಂತು. ಆ ಒಂದು ಕವಲು ಶ್ರೀ ವಿಜಯರಾಯರು. ಆ ವಿಜಯರಾಯರಿಂದ ಮುಂದುವರೆದು ಅದೇ ಪರಂಪರೆ ಬಂದ ಇದ್ದಾಗ ವಿಜಯರಾಯರು, ಗೋಪಾಲದಾಸರು, ಜಗನ್ನಾಥದಾಸರು, ಹೀಗೆ 3 ಜನ ಮಹನೀಯರ ಮೂಲಕ ವ್ಯಾಪ್ತವಾದ ದಿವ್ಯವಾದ ಪ್ರವಾಹವಾಗೋಯಿತು ಪರಮಾತ್ಮನ ತತ್ವಜ್ಞಾನ ಅನ್ನೋದು. ಅದೇ ವಿಜಯರಾಯರ ಪೂರ್ಣ ಅನುಗ್ರಹ ಪಡೆದ ಮಹಾನುಭಾವರು ಗಣೇಶಾಂಶ ಸಂಭೂತರಾದ ಶ್ರೀ ಗೋಪಾಲದಾಸವರಿಯರು. ಭಕ್ತಿಯಲ್ಲಿ ಭಾಗಣ್ಣ, ಯುಕ್ತಿಯಲ್ಲಿ ಮೋಹನ್ನ, ಶಕ್ತಿಯಲ್ಲಿ ತಿಮ್ಮಣ್ಣ ಅಂತ ವಿಜಯರಾಯರ 3 ಜನ ಶಿಷ್ಯರಿಗೆ ಒಂದು ವಿಶಿಷ್ಟವಾದ ಬಿರುದಿತ್ತು. ಭಕ್ತಿ ಮಾಡಬೇಕು ಅಂದರೆ ಗೋಪಾಲದಾಸರಾಯರನ್ನು ನೋಡಿ ಮಾಡಬೇಕಿತ್ತಂತೆ. ಗುರುಗಳು ಕೇಳಿದ ಒಂದೇ ಒಂದು ಮಾತಿಗೆ ತಮ್ಮ ಆಯುಷ್ಯವನ್ನೇ ದಾನ ಮಾಡಿದ ಮಹಾನುಭಾವರು. ಜಗನ್ನಾಥದಾಸರಾಯರು ಹೇಳ್ತಾರೆ, ಘೋರ ವ್ಯಾಧಿಗಳ ನೋಡಿ ವಿಜಯರಾಯ ಭೂರಿ ಕರುಣವ ಮಾಡಿ, ತೋರಿದರಿವರೇ ಉದ್ಧಾರಕನೆಂದಂದಿ, ನಾರಭ್ಯ ತವ ಪಾದ ಸಾರಿದೆ ಸಲಹೆಂದು, ಸುರಿಜನ ಸಂಪ್ರಿಯ ಸುಗುಣೋದಾರ ದುರುಳನ ದೋಷ ನಿಚಯವ ದುರಗೈಸುದಯಾಂಬು ನಿಧೆ ನಿವಾರಿಸದೆ ಕರ ಪಿಡಿದು ಹರುಷದಿ. ಗೋಪಾಲದಾಸರಾಯ ನಿನ್ನಯ ಪಾದನ ಪೊಂದಿದೆನೋ ನಿಶ್ಚಯ. ಈ ಘೋರ ವ್ಯಾಧಿಯನ್ನು, ಈ ದೇಹಕ್ಕೆ ಬಂದಿರತಕ್ಕಂತಹ ವ್ಯಾಧಿಯನ್ನು ಪರಿಹಾರ ಮಾಡಿ ವಿಜಯರಾಯರಂಥ ಮಹಾನುಭಾವರ ಸೇವೆಗೆ ಈ ದೇಹವನ್ನು ಮೀಸಲಾಗಿಟ್ಟ ಮಹಾನುಭಾವರು, ಅದನ್ನು ಮೀಸಲಾಗಿ ಇಡಿಸಿದವರು, ಸೇವೆ ಮಾಡಬೇಕು ಅಂತಲೇ ಅನುಗ್ರಹ ಮಾಡಿದವರು ನಮ್ಮ ಸ್ವರೂಪೋದ್ಧಾರಕರಾದ ಗೋಪಾಲದಾಸರಾಯರು. ಹಾಗಾಗಿ ದಾಸರಾಯರೇ, ನಿಮ್ಮಯ ಪಾದ ನಾಪೊಂದಿದೆನೋ ನಿಶ್ಚಯ, ನಿಮ್ಮ ಪಾದಗಳನ್ನು ದೃಢವಾಗಿ ನಂಬಿದ್ದೇನೆ ಅಂತಾರೆ ಜಗನ್ನಾಥದಾಸರು. ಅಂಥ ಮಹಾನುಭಾವರು ಇಡೀ ದಾಸ ಸಾಹಿತ್ಯದ ಶ್ರೇಷ್ಠ ಪರಂಪರೆಯ ಮಹಾ ಗುರುಸ್ಥಾನವನ್ನು ಅಲಂಕರಿಸಿದವರು ಗೋಪಾಲದಾಸರಾಯರು. ಇವರ ಚರಿತ್ರೆಯಲ್ಲಿ ಅನೇಕ ಘಟನೆಗಳು. ಪರಮಾತ್ಮ ಇವ್ರ ಜೊತೆಗೆ ಬರ್ತಾ ಇದ್ದ, ಇವ್ರ ಜೊತೆಗೆ ದೇವರು ಈ ಮಹನೀಯರ ಜೊತೆಗೆ ಒಡನಾಡ್ತಾ ಇದ್ದ, ಮಾತಾಡ್ತಾ ಇದ್ದ. ಸುಮ್ಮನೆ ಒಂದು ಪ್ರಸಂಗ. ದಾಸರಾಯರ ಕಾಲದಲ್ಲಿ ಉತ್ತನೂರಿನ ಶ್ರೀನಿವಾಸ ದೇವರ ಸೇವೆ ಮಾಡ್ತಾಯಿದ್ರು. ವೆಂಕಟರಮಣನ ದೇವಸ್ಥಾನದಲ್ಲಿ ಪೂಜಾದಿಗಳನ್ನು ಮಾಡಿಕೊಂಡು ಭಗವಂತನ ಕೈಂಕರ್ಯವನ್ನು ಸಲ್ಲಿಸ್ತಾ ಇದ್ದರು. ಆ ಕಾಲಕ್ಕೆ ಅಡವಿ ಅದೆಲ್ಲ ಇವಾಗಲೂ ಕೂಡ ಸ್ವಲ್ಪ ಹಾಗೇ ಇದೆ. ಅಂಥದ್ರಲ್ಲಿ ಇನ್ನೂ
ಈಗ 260-270 ವರ್ಷಗಳ ಹಿಂದೆ ಗೋಪಾಲದಾಸರಾಯರ ಕಾಲಕ್ಕೆ ಬೆಳಿಗ್ಗೆ ದಾಸರು ಶ್ರೀನಿವಾಸ ದೇವರ ಪೂಜೆಗೆ ತುಳಸಿ ತರಲಿಕ್ಕೆ ಅಂತ ಕಾಡಿಗೆ ಹೋಗಿದ್ದಾರೆ. ತುಳಸಿ ವನಕ್ಕೆ ಹೋದಾಗ ವನದಲ್ಲಿ ತುಳಸಿ ತೆಗಿತಾ ಇದ್ದಾರೆ. ಆಗೆಲ್ಲ ರಾಜಕೀಯವಾದ ವಾತಾವರಣ ಹೇಗಿತ್ತು ಅಂತಂದರೆ, ಒಂದು ಕಡೆ ನಿಜಾಮರು, ಒಂದು ಕಡೆ ಮರಾಠ ಸರದಾರರು, ಇನ್ನೊಂದು ಕಡೆ ನಾಯಕರು, ಹೀಗೆ ಒಂದೊಂದು ಪ್ರಾಂತವನ್ನು ಒಬ್ಬೊಬ್ಬರು ಆಳ್ತಾ ಇದ್ದರು. ಯಾವಾಗ ಯಾರ ಮೇಲೆ ಯುದ್ಧಕ್ಕೆ ಬರ್ತಾರೆ ಗೊತ್ತಾಗ್ತಿದ್ದಿಲ್ಲ. ಅದಕ್ಕೋಸ್ಕರ ನಿಯಮಿತವಾಗಿ ಆಗೆಲ್ಲ ಕವಾಯತ್ ನಡೆಯೋದು, ಬಂದು ಹೋಗೋದು ಅಂತೆಲ್ಲ ಆಗ್ತಾಯಿತ್ತು. ಗೋಪಾಲದಾಸರು ಈ ಥರ ತುಳಸಿ ತರಲಿಕ್ಕೆ ಅಂತ ಹೋದಾಗ ಮರಾಠಿ ಸವಾರ ಬರ್ತಾ ಇದ್ದ. ಅಲ್ಲಿ ಮರಾಠಿ ಸವಾರ ಬರೋ ಕಾಲಕ್ಕೆ ದಾಸರು ಮುಂದುಗಡೆ ತುಳಸಿ ವನದಲ್ಲಿ ತೊಗೊಂಡು ಹೋಗ್ತಾರೆ. ದೂರದಿಂದ ಬರ್ತಾ ಇದ್ದಾನೆ, ಹತ್ತಿರ ಬರ್ತಾ ಇದ್ದಾನೆ. ದಾಸರಿಗೆ ಭಯ ಉಂಟಾಗಲಿಕ್ಕೆ ಪ್ರಾರಂಭ ಆಯಿತು ದಾಸರಿಗೆ. ಯಾಕೆ ಅಂತಂದರೆ ಸಾಮಾನ್ಯ ಅವರು ಯಾವತ್ತೂ ಹೆದರ್ಕೊಂಡವರಲ್ಲ. ಅವತ್ತು ಆ ಸವಾರ ಬರ್ತಾ ಇದ್ದಾನೆ, ಕುದುರೆ ಓಡಿಸ್ಕೊಳ್ತಾ ಬರ್ತಾ ಇದ್ದಾನೆ. ಇವ್ರು ಯಾವ್ಯಾವ ಕಡೆ ಹೋಗ್ತಾರೆ ಅದೇ ಕಡೆ ಬರ್ತಾ ಇದ್ದಾನೆ. ಇವರು ಓಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಆವಾಗ ಬೇಕಂತಲೇ ಹಿಂಬಾಲಿಸ್ಕೊಂಡು ಬಂದ ಇನ್ನೇನು ಕುದುರೆ ಎಗರಿ ಇವರ ಮೈ ಮೇಲೆ ಹಾರಬೇಕು. ಅಷ್ಟೊತ್ತಿಗೆ ಆತ ಹತ್ತಿರ ಬಂದವನು ಆಲೇನಾಹಿ ಅಂತ ಹೇಳಿ ಹೋಗ್ಬಿಟ್ನಂತೆ. ದಾಸರು ಒಂದು ಕ್ಷಣ ಕೂತು, ಯಾವತ್ತೂ ನಾನು ಹೆದರ್ಕೊಂಡವನಲ್ಲ, ಯಾವತ್ತೂ ನನಗೆ ಈ ಥರ ಭಾವ ಬಂದೇ ಇಲ್ಲ, ಆದರೆ ಇವತ್ತು ಮಾತ್ರ ಯಾಕೆ ಹಿಂಗಾಯಿತು ಅಂತ ಒಂದು ಕ್ಷಣ ಕೂತು ಆಲೋಚನೆ ಮಾಡಿ ನೋಡಿದರೆ, ಆ ಮರಾಠಿ ಸವಾರನ ರೂಪದಲ್ಲಿ ಬಂದವನು ಪಂಢರಾಪುರದ ವಿಠ್ಠಲ. ಅವನು ಪಂಢರಾಪುರ ಮಹಾರಾಷ್ಟ್ರದಲ್ಲಿ ಇರೋ ಭಾಗ ಅಲ್ವೇ ಈಗ. ಹಾಗಾಗಿ ಅದೇ ಕ್ಷೇತ್ರದ ವಸ್ತ್ರವನ್ನು ಧಾರಣೆ ಮಾಡ್ಕೊಂಡು ಬಂದಿದ್ದಂತೆ. ದಾಸರು ಅದನ್ನು ಸುಳಾದಿಯಲ್ಲಿ ಹೇಳ್ತಾರೆ. ನೀಲ ಕುದುರೆಯ ನೇರಿ ಶಾಲು ಟೊಂಕಕ್ಕೆ ಸುತ್ತಿ, ಕಾಲ ಕುಪ್ಪಸ ತೊಟ್ಟು ಮ್ಯಾಲೆ ಮೋಹನ್ನ ಹಾಕಿ, ಓಲ್ಯಾಡಿ ಸುತ್ತ ಒಂಟೆ ಢಾಳಾಗಿ ಶೋಭಿಸಲು ಸಾಲು ಬೆರಳುಂಗುರ, ಕೈಲಿ ಖಡ್ಗವ ಪಿಡಿದು ತೋಳು ತಾಯಿತ ಶಿರಕೆ, ಮೇಲಾದ ವಸ್ತ್ರ ಸುತ್ತಿ ಫಾಲ ಕಸ್ತೂರಿ ನಿಟ್ಟು ಮೈಲಿ ಗಂಧವು ಪೂಸಿ, ಪಲಾಯನದಿ ಅಶ್ವವೇರಿ ಓಲ್ಯಾಡಿ ಸುತ್ತ ಆಲೇನಾಹಿ ಎಂದು ಕೇಳಿದ ನಾರವ್ವ. ವಿಠ್ಠಲ ಬಂದ. ಹೇಗಿತ್ತ ಕುದುರೆ? ನೀಲವರ್ಣದ ಅಶ್ವ, ನೀಲಾಶ್ವ. ಅಂಥ ಮುಖ್ಯ ಪ್ರಾಣನೇ ಅಶ್ವರೂಪದಲ್ಲಿದ್ದವನು. ಪರಮಾತ್ಮನಿಗೆ ವರದೋ ವಾಯುವಾಹನ. ಹಾಗಾಗಿ ವಾಯುವಾಹನನಾಗಿ ನೀಲವರ್ಣದ ಕುದುರೆಯನ್ನು ಏರಿ ಶಾಲನ್ನು ಸೊಂಟಕ್ಕೆ ಸುತ್ತಕೊಂಡು, ಕಾಲ ಕುಪ್ಪಸ ತೊಟ್ಟು ಅಂದರೆ ಕಾಲ್ಗವಚ, ಕಾಲ್ಚೀಲವನ್ನು ಹಾಕ್ಕೊಂಡು, ಒಂಟೆ ಢಾಳಾಗಿ ಶೋಭಿಸಲು ಬೆರಳು ತುಂಬ ಉಂಗುರಗಳನ್ನು ಹಾಕ್ಕೊಂಡು, ಪರಮಾತ್ಮ ಒಳ್ಳೆ ಪಗಡಿಯನ್ನು ಸುತ್ತಿ ಮರಾಠಿ ಸರದಾರರ ಹಾಗೆ ಸುತ್ತಕೊಂಡು ಸುಗಂಧವನ್ನು ಹೊರಸೂಸ್ತಾ ಓಡ್ಕೊಂಡು ಆ ಕುದುರೆ ಮೇಲೆ ಬಂದು ಆಲೇನಾಹಿ ಎಂದು ಕೇಳಿದ ನಾರವ್ವ. ಆಲೇನಾಹಿ ಅಂತ ಹೇಳಿದಂತೆ. ಆಲೇನಾಹಿ ಅಂದ್ರೆ ಅರ್ಥ ಏನು ಅಂದರೆ ಇನ್ನೂ ಯಾಕೆ ಬಂದಿಲ್ಲ ಅಂತ ಅರ್ಥ. ಗೋಪಾಲದಾಸರಾಯರು ಅಂಕಿತ ಪಡೆದಾದ ಮೇಲೆ ಪಂಢರಾಪುರಕ್ಕೆ ಇನ್ನೂ ದೇವರ ದರ್ಶನಕ್ಕೆ ಹೋಗಿರಲ್ಲ. ಆ ಸಂದರ್ಭದೊಳಗೆ ಪರಮಾತ್ಮನೇ ಬಂದು, ಯಾಕಪ್ಪ ನನ್ನ ದರ್ಶನಕ್ಕಿನ್ನೂ ಬಂದಿಲ್ವಲ್ಲ, ನನ್ನ ಹೆಸರಿಟ್ಕೊಂಡಿದ್ದಿ, ನನ್ನ ಸನ್ನಿಧಿಗೆ ಬರಬೇಕಲ್ವ ನೀನು ಅಂತ ಸೂಚನೆ ಕೊಟ್ಟು ಹೋದನಂತೆ. ಎಂಥ ಲೀಲೆ ನೋಡಿದ್ದು ಪರಮಾತ್ಮಂದು. ತನ್ನ ಭಕ್ತರ ಜೊತೆಗೆ ನಿನ್ನ ರೂಪಿನ ಲೀಲಾ ನೋಡುವ ಜನಕ್ಕೆ ಕಣ್ಣು ಸಾವಿಗಳಿಲ್ಲ ಅಂತಂದ ಹಾಗೆ ದೇವರ ಲೀಲೆ, ದೇವದ ರೂಪದ ನಾನಾ ಬಗೆಗಳನ್ನು ನೋಡ್ತಾ ಹೋದ್ವಿ ಅಂತಂದರೆ ಅದು ಅದ್ಭುತ. ಅಂತಹದ್ರಲ್ಲಿ ಗೋಪಾಲದಾಸರ ಜೊತೆಗೆ ಅವರಿಗೆ ತಾನು ದರ್ಶನ ಕೊಡಬೇಕು ಅಂತ ಪ್ರೇರಣೆ ಮಾಡಿ ಪರಮಾತ್ಮ ಪಂಢರಾಪುರಕ್ಕೆ ಕರೆಸ್ಕೊಂಡಿದ್ದಾನೆ ಅಂತಂದರೆ, ಭಕ್ತಿಯಲ್ಲಿ ಭಾಗಣ್ಣ ಅನ್ನುವ ಹೆಸರು ಎಷ್ಟು ವಿಶಿಷ್ಟವಾದದ್ದು, ಎಷ್ಟು ಅರ್ಥಪೂರ್ಣವಾದದ್ದು ಅನ್ನೋದನ್ನು ನಾವು ಅನುಸಂಧಾನ ಮಾಡಬೇಕು. ಹೀಗೆ ಪರಮಾತ್ಮನ ಒಟ್ಟಿಗೆ ಒಡನಾಡಿದವರು. ವಿಠ್ಠಲನ ದರ್ಶನ ಮಾಡಿದರು, ಉಡುಪಿ ಕೃಷ್ಣನ ದರ್ಶನ ಮಾಡಿದರು, ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗಿದ್ದಾರೆ ದಾಸರು. ತಮ್ಮ ಗುರುಗಳ ಜೊತೆಗೆ ಹೋಗೋರು. ವಿಜಯರಾಯರ ಜೊತೆಗೆ, ವಿಜಯಪ್ರಭುಗಳ ಜೊತೆಗೆ ತಿರುಪತಿ ಕ್ಷೇತ್ರಕ್ಕೆ ಮೇಲುಗಿರಿ ಅಂತ ಕರೀತಾರೆ. ಆ ಶ್ರೀನಿವಾಸ ದೇವರ ದರ್ಶನಕ್ಕೆ ಹೋಗೋರು. ಹೋದಾಗ ಶ್ರೀನಿವಾಸ ದೇವರ ರಥೋತ್ಸವದ ವೈಭವ ಇದೆಲ್ಲ ನೋಡಿ ಅನೇಕ ಕೃತಿಗಳನ್ನು ದಾಸರು ರಚನೆ ಮಾಡಿದ್ದಾರೆ. ಒಮ್ಮೆ ರಥ ವೇಗವಾಗಿ ಬಂತಂತೆ. ವೇಗವಾಗಿ ಬರೋ ಕಾಲಕ್ಕೆ ದಾಸರು ಪ್ರಾರ್ಥನೆ ಮಾಡ್ತಾರೆ, ಇಷ್ಟು ವೇಗವಾಗಿ ಬಂದರೆ ಹೆಂಗೆ ಸ್ವಾಮಿ, ನೀನು ಭಕ್ತರು ಪ್ರತಿಯೊಬ್ಬರೂ ನಿನ್ನನ್ನು ಸ್ಪರ್ಶ ಮಾಡಬೇಕು, ನಿನ್ನ ರಥದ ಉತ್ಸವದಲ್ಲಿ ಭಾಗವಹಿಸಬೇಕು ಅಂತಂತ ಇದ್ದಾರೆ. ನಮ್ಮ ಗುರುಗಳಂಥವ್ರು ಬಂದಿದ್ದಾರೆ, ಇಂಥ ವಿಜಯರಾಯರನ್ನು ಕಾಣಬೇಕು ಅಂತ ಆತುರದಲ್ಲಿ ಬರ್ತಾ ಇದ್ದಿ, ಅವರ ಸೇವೆ ಮಾಡಿಕೊಂಡು ಅವರ ಅನುಗ್ರಹ ಪಡಿಬೇಕು ಅಂತ ಬಂದ ನಮ್ಮಂಥ ಭಕ್ತರನ್ನು ಕೂಡ ಸ್ಪರ್ಶ ಮಾಡಲಿಕ್ಕೆ ಅವಕಾಶ ಕೊಡುವಂತ ಬೇಡಿಕೊಂಡು, ನಡೆದು ಬಾರಯ್ಯ ಭವ ಕಡಲಿಗೆ ಕುಂಭ ಸಂಭವ, ನಡೆದು ಬಾರಯ್ಯ ಭವ
ಸಡಗರದಿಂದ ಮೆಲ್ಲಡಿಯ ನಿಡುತ್ತ ಬೇಗ ಎಡಬಲದಲ್ಲಿ ನಿನ್ನ ಮಡದೆರೆಂದೊಪ್ಪುತ್ತ ತಡಮಾಡದೆ ಬಾ ಮೃಡ ಸಖ ವೆಂಕಟ ನಡೆದು ಬಾರಯ್ಯ ಭವ ಕಡಲಿಗೆ ಕುಂಭ ಸಂಭವ ನಡೆದು ಬಾರಯ್ಯ ಭವ. ನಡೆದು ಬಾ ಸ್ವಾಮಿ, ಭವಸಾಗರವನ್ನೇ ಬತ್ತಿಸ್ತಕ್ಕಂಥವ್ ನೀನು. ಮೆಲ್ಲಡಿಯ ನಿಡುತ್ತ ನಿಧಾನಕ್ಕೆ ಹೆಜ್ಜೆ ಇಟ್ಕೊಂಡು ಹೇಗೆ ಎಡಬಲದೆ ಮಡೆದೆರಿಂದೊಪ್ಪುತ್ತ ಶ್ರೀಭೂದೇವಿಯರ ಒಡಗೂಡಿ ತಡಮಾಡದೆ ಮೃಡಸಖ ವೆಂಕಟ ನಡೆದು ಬಾರಯ್ಯ ಅಂತ ದಾಸರು ಬಹಳ ವಿಶಿಷ್ಟವಾಗಿ ಪ್ರಾರ್ಥನೆ ಮಾಡ್ತಾರೆ. ಹೀಗೆ ಪರಮಾತ್ಮನ ಜೊತೆಗೆಲ್ಲ ಒಡನಾಡಿದವರು ದೇವರ ಸಖ್ಯಂ ಆತ್ಮನಿವೇದನಂ ಅಂತ ಹೇಳಿದಂತೆ ಗೆಳೆತನದಿಂದಲೂ ಕೂಡ ಪರಮಾತ್ಮನನ್ನು ಕಂಡವರು. ಅದೇ ಶ್ರೀನಿವಾಸ ದೇವರ ಮೇಲೆ ಇನ್ನೊಂದು ಪದ್ಯವನ್ನು ಮಾಡ್ತಾರೆ ಅವರು. ಶ್ರೀನಿವಾಸ ದೇವರ ಉತ್ಸವ ರಥೋತ್ಸವಗಳನ್ನು ನವರಾತ್ರಿಯ ಎಲ್ಲ ಹಬ್ಬಗಳನ್ನು ಮುಗಿಸ್ಕೊಂಡು ಗುರುಗಳು ತಮ್ಮ ಊರಿಗೆ ಪ್ರಯಾಣ ಮಾಡಬೇಕು. ಮಾಡೋ ಕಾಲಕ್ಕೆ ದಾಸರು ಶ್ರೀ ವೆಂಕಟೇಶ್ವರನ ಸನ್ನಿಧಿಗೆ ಬಂದು ಆನಂದದಿಂದ ತಾವು ಪ್ರಾರ್ಥನೆ ಮಾಡ್ತಾರೋ. ಬಹಳ ಅರ್ಥಗರ್ಭಿತವಾದ ಕೃತಿ ಇದು. ಪಾಲೀಸಯ್ಯ ಪವನನಯ್ಯ ಪಾಲವಾರಿಧೀಶಯ್ಯ ವೆಂಕಟರೇಯ ಕಾಲ ಕಾಲಕ್ಕೆ ಹೃದಯಾಲಯದೊಳು ನಿನ್ನ ಶೀಲ ಮುರುತಿ ತೊರೋ ಮೇಲು ಕರುಣದಿ ಪಾಲೀಸಯ್ಯ. ಶ್ರೀಶ ಸಂಸಾರವೆಂಬೋ ಸೂಸುವ ಶರಧಿಯೋ ಈಸಲಾರೆನೋ ಹರಿಯೇ ಹೇ ಧೋರಿಯೇ ದಾಸನೆಂತೆಂದ ಮೇಲೆ ಘಾಸಿಗೋಳಿಸುವುದು ಲೇಸು ನಿನಗಲ್ಲವಯ್ಯ ಹೇ ಜೀಯ. ದೋಷರಾಶಿಗಳೆಲ್ಲ ನಾಶ ಮಾಡಿ ವಿಶೇಷ ಜ್ಞಾನ ಭಕ್ತಿ ವೈರಾಗ್ಯವನಿತ್ತು ಆಸೆಯ ಬಿಡಿಸೆಲ ಮೀಸಲ ಮನ ಮಾಡಿ ನೀ ಸುಳಿವದು ಶ್ರೀನಿವಾಸ ಕೃಪಾಳೋ ಪಾಲೀಸಯ್ಯ. ಪವನನಯ್ಯ ಪಾಲ ವಾರಿಧಿಶಯ್ಯ ವೆಂಕಟರೇಯ. ಶ್ರೀನಿವಾಸನ ಹತ್ರ ಪ್ರಾರ್ಥನೆ ಮಾಡ್ತಾರೆ ದಾಸರು. ಪಾಲವಾರಿಧಿಶಯ್ಯ ವೆಂಕಟರಮಣ ವೆಂಕಟರೇಯ, ಕ್ಷೀರಸಾಗರ ಶಯನನಾದವು ನೀನು. ಹೇಗೆ ಆ ಕ್ಷೀರಸಾಗರ ಯಾವಾಗಲೂ ಪರಿಶುದ್ಧವಾಗಿರುತ್ತದೆ, ಯಾವುದೇ ವಿಕಾರಗಳಿಲ್ಲದೆ ಇರ್ತದೋ ಹಾಗೆ ನಮ್ಮನ್ನು ಕೂಡ ವಿಕಾರಗಳಿಲ್ಲದಂತೆ ನೀನು ಮಾಡು ಅಂತ ಆ ಪದವನ್ನು ಬಳಸಿ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಹೇಗೆ ಕಾಲ ಕಾಲಕ್ಕೆ ಹೃದಯಾಲಯದೊಳು ನಿನ್ನ ಶೀಲ ಮೂರುತಿ ತೋರೋ ಮೇಲು ಕರುಣದಿ. ಕಾಲಕಾಲಕ್ಕೆ, ಕಾಲ ಅಂತಂದರೆ ಅದು ಸುಖ ಬಂದಾಗಲೂ ಆಗಬಹುದು, ದುಃಖ ಬಂದಾಗಲೂ ಆಗಬಹುದು, ಯಾವುದೇ ಚಿಂತೆ ಇದ್ದಾಗಲೂ ಆಗಬಹುದು. ಆಧಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸೋಪಿತು ಧ್ಯೇಯ ಇವ ಬ್ರಹ್ಮತಾ ನಿತ್ಯಂ ವಿಷ್ಣೋರ್ಭಕ್ತ್ಯ ನಿರಂತರಂ ಅಂತಾರೆ ಆಚಾರ್ಯರು. ಅಂದರೆ ದೇಹಕ್ಕೆ ಎಂಥದ್ದೇ ವ್ಯಾಧಿ ಬರಲಿ, ಮನಸ್ಸಿಗೆ ಎಂಥದ್ದೇ ಚಿಂತೆಗಳು ಬರಲಿ, ಅಂಥ ಪರಿಸ್ಥಿತಿಯಲ್ಲೂ ಕೂಡ ಪರಮಾತ್ಮನನ್ನು ಗುಣಪೂರ್ಣ ಅಂತ ಉಪಾಸನೆ ಮಾಡ್ತಾ ಇರಬೇಕಂತೆ. ಎಲ್ಲ ಕಾಲದಲ್ಲಿ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ಕಾಲಕ್ಕೆ ದುಃಖ ಕಾಲ, ಸುಖ ಕಾಲ, ನೆಮ್ಮದಿಯ ಕಾಲ, ಎಂಥದ್ದೇ ಪರಿಸ್ಥಿತಿ ಇದ್ದರೂ ಕೂಡ ಆ ಸಮಯದಲ್ಲೆಲ್ಲ ನಿನ್ನ ಧ್ಯಾನ ಬಿಟ್ಟು ಬೇರೆಡೆ ಹೋಗದೇ ಇರೋ ಥರ ಅಚಾಂಚಲ್ಯವನ್ನು ಕೊಡು, ದೃಢತೆಯನ್ನು ಕೊಡು ಅಂತ ಕೇಳ್ತಾರೆ ದಾಸರು. ನಿನ್ನ ಶೀಲಮೂರುತಿ ತೋರು. ಶೀಲಮೂರುತಿ ಅಂತಂದರೆ ನಿರ್ದುಷ್ಟ ಅಂತ ಅರ್ಥ. ಶೀಲ ಅಂದರೆ ಯಾವುದೇ ದೋಷ ಇಲ್ಲದೆ ಇರತಕ್ಕಂಥದ್ದು, ನಿರ್ದುಷ್ಟವಾದ ಮೂರ್ತಿ ನಿಂದು. ಪರಮಾತ್ಮ ಅವತಾರ ಮಾಡಿದ, ವಸ್ತ್ರಾಪಹಾರ ಮಾಡಿದಂತೆ ತೋರಿಸ್ಕೊಂಡ, ಉಳಿದವರನ್ನ ಸಂಹಾರ ಮಾಡಿದ ಅಂತ ತೋರಿಸ್ಕೊಂಡ. ಆದರೆ ಇದೆಲ್ಲ ಮಾಡಿದ್ದು ಭೂಭಾರ ಹರಣಾಯಚ, ಎಲ್ಲ ದುಷ್ಟರನ್ನು ಸಂಹಾರ ಮಾಡಿ ನಿರ್ದುಷ್ಟರನ್ನಾಗಿ ಮಾಡಬೇಕು, ಭೂಮಿಯನ್ನು ನಿರ್ದುಷ್ಟವನ್ನಾಗಿ ಮಾಡಬೇಕು, ಸಾಧನೆ ಮಾಡಲಿಕ್ಕೆ ಒಳ್ಳೆಯ ಸಾಧನ ರಂಗವಾಗಬೇಕು ಅಂತ ಈ ಭೂಮಿಯನ್ನು ಅಷ್ಟು ಸಿದ್ಧಪಡಿಸಿ ಹೋದ ಪರಮಾತ್ಮ. ಹಾಗಾಗಿ ಯಾವುದೇ ಲೇಪ ಇಲ್ಲ ಪರಮಾತ್ಮನಿಗೆ, ನಿರ್ದುಷ್ಟ ಸ್ವರೂಪನಾದವನು. ಶೀಲ ಮೂರುತಿ ತೋರೋ ಮೇಲು ಕರುಣದಿ. ಮೇಲು ಕರುಣದಿ ಅಂತಂದರೆ ಅತಿಶಯವಾದ ದಯೆ ಅಂತ ಅರ್ಥ. ಕರುಣಾಮೂರ್ತಿ. ನಮ್ಮ ಹಿರಿಯರು, ತಂದೆ ತಾಯಿಗಳು, ಗುರುಗಳೆಲ್ಲ ತೋರಿಸೋದು ಕಾರುಣ್ಯ ಹೌದು, ಆದರೆ ಮಹಾಕಾರುಣ್ಯ. ಅವನನ್ನೇ ಬೈತೀವಿ ದೇವರನ್ನು, ಒಂದು ಹೊತ್ತು ಕೋಪ ಬಂದಾಗಿ ಏನು ಮಾಡಲಿಲ್ಲ ಸ್ವಾಮಿ ಅಂತ ಬೈತೀವಿ. ಆದರೆ ಅದೇ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಮತ್ತೆ. ಅದು ದೊಡ್ಡ ಕಾರುಣ್ಯ. ಬೈದವರು ಸಾಮಾನ್ಯವಾಗಿ ಯಾರೂ ಸಹಕಾರ ಕೊಡಲ್ಲ. ಆದರೆ ನಮ್ಮ ಕೈಯಿಂದ ಬೈಸ್ಕೊಂಡ್ರೂ ಕೂಡ ಪರಮಾತ್ಮ ಯಾವುದೋ ಆವೇಗದ ಭರದಲ್ಲೋ ಕೋಪದಲ್ಲೋ ದೇವರ ಮೇಲೆ ಭಕ್ತ ಸಿಟ್ಟು ತೋರಿಸ್ಬಿಡ್ತಾನೆ, ಮನುಷ್ಯ ಸಹಜ ಬುದ್ಧಿ. ಅಷ್ಟಾದರೂ ಕರುಣೆ ಮಾಡ್ತಾನಲ್ಲ, ಅದು ಅತಿಶಯ ಕರುಣ ಅಂತ ಹೇಳ್ತಾರೆ. ಮೇಲು ಕರುಣ.
ನಿರ್ವ್ಯಾಜವಾದ ಕಾರುಣ್ಯ ಪರಮಾತ್ಮಂದು. ಹಾಗಾಗಿ ನನ್ನ ಹೃದಯದೊಳಗೆ ಕಾಲಕಾಲಕ್ಕೆ ನಿನ್ನ ಶೀಲಮೂರ್ತಿ ತೋರು ಅಂತ ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ಹೇಳ್ತಾರೆ, ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಈ ಸಂಸಾರ ಅನ್ನೋದು ಭೋರ್ಗರೆಯುವ ನಿರಂತರ ಅಲೆಗಳಿಂದ ಕೂಡಿದ ಸಂಸಾರ ಇದ್ದ ಹಾಗೆ ಸ್ವಾಮಿ. ಸಾಮಾನ್ಯ ಸಮುದ್ರದ ಒಂದು ಹಂತಕ್ಕವರೆಗೂ ಹೋದರೂ ಕೂಡ ವಾಪಸ್ ಬರ್ಬೋದು, ತೀರದಿಂದ ಒಂದಿಷ್ಟು ಮುಂದೆ ಹೋದರೆ. ಆದರೆ ಯಾವ ಮಿತಿಯಂತಿರುತ್ತೋ ಮಿತಿಯನ್ನು ದಾಟ್ಕೊಂಡು ಹೋದ ಅಂದರೆ ದಮ್ಮಯ್ಯ ಅಂದರೂ ಅವನು ತೀರಕ್ಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ, ಎಷ್ಟೋ ಈಜ್ಕೊಂಡು ಬರ್ತಾ ಇರ್ತಾನೆ. ಅವನು ಬಂದು ಇನ್ನೇನು ತೀರ ಮುಟ್ಟಬೇಕು ಅನ್ನೋಷ್ಟೊತ್ತಿಗೆ ಇನ್ನೊಂದು ಅಲೆ ಬರುತ್ತೆ, ಕರ್ಕೊಂಡು ಹೋಗ್ಬಿಡತ್ತೆ. ಅಲ್ಲಿಂದ ಬರಬೇಕು ಅನ್ನೋಷ್ಟೊತ್ತಿಗೆ ಮತ್ತೊಂದು ಅಲೆ ಬರುತ್ತೆ, ಕರ್ಕೊಂಡು ಹೋಗ್ಬಿಡುತ್ತೆ. ಹೀಗೆ ಪ್ರವಾಹ ಅನ್ನೋದು ಅನಾದಿ, ಅದು ಬರ್ತಾ ಇರುತ್ತೆ, ಕರ್ಕೊಂಡು ಹೋಗ್ತಾ ಇರುತ್ತೆ. ಈ ಸಂಸಾರ ಸಾಗರದೊಳಗೆ ಹಾಕಿದ ಮೇಲೆ ಹುಟ್ಟಿದಾಗ ಹುಟ್ಟಿ ಆದಮೇಲೆ ಬೆಳೀತಾ ಇದ್ದಾಗ ಒಂದು ಥರದ ಬುದ್ಧಿ, ಅದಾದಮೇಲೆ ಯೌವನಕ್ಕೆ ಬಂದಾಗ ಒಂದು ಥರದ ಜವಾಬ್ದಾರಿ, ಮಧ್ಯ ವಯಸ್ಸಿಗೆ ಬಂದರೆ ಮತ್ತೊಂದು ಥರದ ನಿರ್ವಹಣೆ, ವೃದ್ಧಾಪ್ಯ ಬಂದಾಗ ದೇಹ ಎಲ್ಲ ದುರ್ಬಲ ಆಗಿಬಿಡ್ತದೆ, ಸಾಧನೆ ಮಾಡಲಿಕ್ಕಾಗಲ್ಲ. ಮತ್ತು ಸಾಧನೆ ಅವಕಾಶವೇ ಸಿಗಲ್ಲ ಸ್ವಾಮಿ ನಮಗೆ. ಈ ಸೂಸುವ ಶರಧಿಯೋಳು ಈಸಲಾರೇನೋ ಹರಿಯೇ, ಈ ಸಂಸಾರ ಸಾಗರದೊಳಗೆ ಹಾಕಿಬಿಟ್ಟು ನೀನು ನಮ್ಮನ್ನೆಲ್ಲ ಹಾಕಿ ನಾವು ಈ ಸಂಸಾರ ಸಾಗರದೊಳಗೆ ಹೇಗೆ ತೇಲ್ತಾ ಇದ್ದೀವಿ, ಹೇಗಿದನ್ನು ಈಜಿ ದಡ ಸೇರ್ತೀವಿ ಅಂತ ನೀನು ನೋಡ್ತಾ ಕೂತಿದ್ದಿ. ಆದರೆ ನಮಗಾಗಲ್ಲಪ್ಪ, ಇದರೊಳಗೆ ಸುಲಭವಾಗಿ ಈಜಿ ದಡ ಸೇರ್ತೀನಿ ಅಂತಂದ್ರೆ ಆಗೋದೇ ಇಲ್ಲ. ಹಾಗಾಗಿ ದಡ ಸೇರಿಸೋ ಭವದ ಅಂತ ಪ್ರಾರ್ಥನೆ ಮಾಡೋದು ದಾಸರೆಲ್ಲ. ಹೇ ದೊರೆಯೇ ಸ್ವಾಮಿ, ದಾಸನೆಂತೆಂದ ಮೇಲೆ ಘಾಸಿಗೊಳಿಸುವುದು ಲೇಸು ನಿನಗಲ್ಲವಯ್ಯ ಹೇ ಜೀಯ, ಪ್ರೀತಿಯಿಂದ ಕೇಳ್ತಾರೆ ದಾಸರು. ಅದಕ್ಕೋಸ್ಕರ ನಿನ್ನನ್ನೇ ಮೊರೆಹೊಕ್ಕೆ, ಶ್ರೀನಿವಾಸ ವೆಂಕಪ್ಪ ನಿನ್ನ ಹತ್ರ ಕೇಳ್ತೀನಿ, ನಾನು ನಿನ್ನ ದಾಸನಾದೆ, ನಿನ್ನ ದಾಸನಾದವರನ್ನು ಯಾವತ್ತೂ ಘಾಸಿ ಮಾಡಬಾರ್ದು. ನಮೇ ಭಕ್ತ ಪ್ರಣಶ್ಯತಿ ಅನ್ನೋದು ತಾನೇ ನಿನ್ನ ಬಿರುದು. ನಿನ್ನ ಭಕ್ತನಾಗಿ ನಾನು ಬಂದು ಇಷ್ಟು ಆರ್ಥ ಭಾವದಿಂದ ಪ್ರಾರ್ಥನೆ ಮಾಡೋ ಕಾಲಕ್ಕೆ ಇಂಥ ದಾಸನನ್ನು ಘಾಸಿಗೊಳಿಸಿಬಿಟ್ಟು ಸಂಸಾರದಲ್ಲೇ ಮುಳುಗಿಸೋದು, ಸಂಸಾರ ಪ್ರವಾಹದಲ್ಲಿ ತೇಲಿ ಹೋಗ್ತಾ ಇರೋದನ್ನು ನೋಡಿ ಸುಮ್ಮನಿರ್ತಾರೇನಯ್ಯ ಜೀಯ. ದೋಷ ರಾಶಿಗಳೆಲ್ಲ ನಾಶ ಮಾಡಿ ವಿಶೇಷ ಜ್ಞಾನ ಭಕ್ತಿಯನ್ನಿತ್ತು, ನನ್ನೆಲ್ಲ ದೋಷಗಳನ್ನು ಪರಿಹಾರ ಮಾಡಿ, ಸಂಚಿತ ಆಗಾಮಿ ಕರ್ಮಗಳನ್ನು ಪರಿಹಾರ ಮಾಡಿ ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಒಳ್ಳೆ ಜ್ಞಾನ ಭಕ್ತಿ ವೈರಾಗ್ಯ, ಪರಮಾತ್ಮನಲ್ಲೇ ಜ್ಞಾನ, ಪರಮಾತ್ಮನ ವಿಷೇಕವಾದ ಭಕ್ತಿ, ಸಂಸಾರ ಪದಾರ್ಥಗಳಲ್ಲಿ ಅಥವಾ ಲೌಕಿಕವಾದ ಪದಾರ್ಥಗಳಲ್ಲಿ ವೈರಾಗ್ಯ, ಈ ಮೂರನ್ನು ಕೊಟ್ಟು ಉದ್ಧಾರ ಮಾಡು. ಎಷ್ಟೋ ಕಡೆ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೇಳ್ತಾರೆ. ನಿಜ ಹೇಳಬೇಕು ಅಂದರೆ ಜ್ಞಾನಭಕ್ತಿ ವೈರಾಗ್ಯಗಳಿಲ್ವಾ ಅಂತಂದರೆ ಮನುಷ್ಯನಿಗಿದೆ ಅಂತ ಹೇಳ್ತಾರೆ. ಆದರೆ ಇರೋ ಸ್ಥಾನ ವ್ಯತ್ಯಾಸ ಆಗಬೇಕು ಅಂತ. ಜ್ಞಾನ ಇರೋದು ಹಣ ಸಂಪಾದನೆಯಲ್ಲಿ, ಭಕ್ತಿ ಇರೋದು ಸಂಸಾರದಲ್ಲಿ, ವೈರಾಗ್ಯ ಇರೋದು ದೇವ್ರ ಮೇಲೇ. ಹಾಗಾಗಿ ದೇವರಲ್ಲಿ ವೈರಾಗ್ಯ, ಸಂಸಾರದಲ್ಲಿ ಭಕ್ತಿ, ಹಣ ಸಂಪಾದನೆಯಲ್ಲಿ ಜ್ಞಾನ, ಈ ಮೂರು ಸ್ಥಳಗಳು ವಿಭಿನ್ನ ಆಯಿತು, ವ್ಯತ್ಯಾಸ ಆಯಿತು ಅಂತಂದರೆ ಪರಮಾತ್ಮನಲ್ಲೇ ಭಕ್ತಿ, ಪರಮಾತ್ಮನ ವಿಷಯಕವಾದ ಜ್ಞಾನ, ಸಂಸಾರ ಪದಾರ್ಥಗಳಲ್ಲಿ ಲೌಕಿಕವಾದ ವ್ಯವಹಾರ ಜಂಜಾಟಗಳಲ್ಲಿ ವೈರಾಗ್ಯ ಅಂತ ಹೀಗೆ ರೂಢಿಸ್ಕೊಂಡ್ರೆ ಆವಾಗ ಅವನು ನಿಜವಾದ ಸಾಧಕ ಅಂತಾಗ್ತಾನೆ. ಪರಮಾತ್ಮನ ಅನುಗ್ರಹ ದೃಷ್ಟಿ ಅವನ ಮೇಲೆ ಬೀಳುತ್ತೆ. ದಾಸರು ಅದನ್ನು ಕೇಳಿದರು. ವಿಶೇಷ ಜ್ಞಾನ ಭಕ್ತಿ ವೈರಾಗ್ಯವನಿತ್ತು ಆಸೆಯ ಬಿಡಿಸಿ ಎನ್ನ ಮೀಸಲ ಮನ ಮಾಡಿ. ಬೇರೆ ಲೌಕಿಕವಾದ ಆಸೆಯನ್ನು ಬಿಡಿಸು. ಆಸೆ ಇರಬೇಕು ನಮಗೆ. ಎಂಥ ಆಸೆ? ಪರಮಾತ್ಮನ ಮೇಲೆ ಆಸೆ. ಹಾಗಾದರೆ ಲೌಕಿಕವಾದ ಪದಾರ್ಥ ನಾವು ಬೇಡಬಾರ್ದ ದೇವ್ರ ಹತ್ರ ಅಂತಂದರೆ ಬೇಡ್ರಿ, ತಪ್ಪಲ್ಲ. ಆದರೆ ಆ ಯಾವ ಪದಾರ್ಥ ಕೊಟ್ಟರು ಕೂಡ ನಿನ್ನ ಪೂಜೆಗಾಗಿ ನಾನು ಬಳಸ್ಕೊಳ್ತೀನಿ. ಒಳ್ಳೆ ಮನೆ ಕೊಡು ಸ್ವಾಮಿ, ಅಂಥ ಮನೆಯಲ್ಲಿ ನಿನಗೋಸ್ಕರನೇ ವಿಶೇಷವಾದ ಒಂದು ದೇವ್ರ ಮನೆ ಕಟ್ಟತಕ್ಕಂಥ ಸೌಭಾಗ್ಯವನ್ನು ಕರುಣಿಸಿಕೊಡು. ಒಳ್ಳೆ ಹೆಂಡತಿ ಮಕ್ಕಳನ್ನು ಕೊಡು. ನಿನ್ನ ಸೇವೆಗೆ ಎಲ್ಲ ಪೂರಕವಾಗಿರಬೇಕು. ನನ್ನನ್ನೇ ಇನ್ನೂ ಹುರಿದುಂಬಿಸ್ತಾ ಇರಬೇಕು, ಈ ಕಾರ್ಯ ಮಾಡಿರಿ, ಈ ಪೂಜೆ ಮಾಡಿರಿ, ಈ ವ್ರತ ಮಾಡಿರಿ, ಈ ಸೇವೆ ಮಾಡಿರಿ ಅಂತ. ಅಂಥ ಸತ್ಸಂಗವನ್ನು ಸುತ್ತ ಕೊಡು. ಎಲ್ಲರಿಂದ ಸಾಧನೆ ಮಾಡಿಸುವಂಥ ಮಹಾಭಾಗ್ಯವನ್ನು ಕೊಡು. ಹಾಗಾಗಿ ಸಾತ್ವಿಕವಾದ ಕಾಮನೆಗಳನ್ನು, ನಿನ್ನ ಪೂಜೆಗೋಸ್ಕರ ಇವೆಲ್ಲವನ್ನು ಕೊಡು. ನನ್ನ ಸುಖಕ್ಕೋಸ್ಕರ ನಾನು ಆರಾಮಾಗಿರ್ತೀನಿ, ಪೂಜೆ ದೇವ್ರ ಪೆಟ್ಟಿಗೆ ಆದ ಕೂಡಲೇ ಕಟ್ಟಿಟ್ವಿ, ಇಷ್ಟರ ಹೊತ್ತಿಗೆ ಮಾತ್ರ ಅದಷ್ಟೇ ಪೂಜೆ ಅಂತಲ್ಲ. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತಥಾ. ಇಡೀ ದಿನ 24 ಗಂಟೆಗಳೇನು ಕಾರ್ಯ ಮಾಡ್ತೀವಿ ಅದೆಲ್ಲ ನಿನ್ನ ಪೂಜೆ ಅನ್ನುವ ಭಾವವನ್ನು ನನಗೆ ಕೊಡು ಅಂತ ಕೇಳ್ತಾರೆ ದಾಸರು. ಮೀಸಲ ಮನ ಮಾಡಿ, ಮನಸ್ಸೆಲ್ಲ ಅದರಲ್ಲೇ ಮೀಸಲಾಗಿಟ್ಟು ನೀ ಸುಳಿವುದು ಶ್ರೀನಿವಾಸ ಕೃಪಾಳೋ. ಅಲ್ಲಿವರೆಗೂ ಆಸೆ ಇದ್ದಾಗಲೆಲ್ಲ ಮನಸ್ಸಿನೊಳಗೆ ಏನೇನೋ ವಿಷಯ ಪದಾರ್ಥಗಳು ಸುಳಿತಿರುತ್ತೆ. ಆದರೆ ಯಾವಾಗ ಮನಸ್ಸೆಲ್ಲ ನಿನ್ನಲ್ಲಿ ಮೀಸಲಾಗಿ ನೀನು ಮಾಡಿಸ್ತೀಯಲ್ಲ, ಆವಾಗ ನೀನೇ ಅಲ್ಲೆಲ್ಲ ಸುಳಿದಾಡಬೇಕು. ನೀನು ಸುಳಿದಾಡ್ತಿ. ಹಾಗೆ ಸುಳಿದಾಡೋ ಹಾಗೆ ಪಾಲಿಸಯ್ಯ ಪವನನಯ್ಯ ಅಂತ ಮುಖ್ಯ ಪ್ರಾಣಾಂತರ್ಗತನಾದ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. 3 ಗುಣಗಳಿಂದ 3 ತಾಪಗಳಿಂದ 3 ಅವಸ್ಥೆಯಿಂದ ಮುಕುಂದ
ಮೂರು ಐದರಿಂದ ಮೂರು ಏಳರಿಂದ ಮೂರಾರು ದಾರಿ ಕಾಣದೆ ಮೂರಾದೆ ಮೂರು ಹಿಡಿಸಿ ಮೇಲೆ ಮೂರೆರಡೋಡಿಸಿ ಮೂರು ಮೂರು ಭಕ್ತಿ ಮೂರು ಕಾಲಕ್ಕೆ ಇತ್ತು ಮೂರು ರೂಪನಾಗಿ ಮೂರು ಲೋಕವನ್ನೆಲ್ಲ ಮೂರು ಮಾಡಿದ ಬಿಂಬ ಮೂರುತಿ ವಿಶ್ವ ಪಾಲಿಸಯ್ಯ ಪವನನಯ್ಯ ಪಾಲವಾರಿಧೀಶಯ್ಯ ವೆಂಕಟರೇಯ. ಒಂಥರ ಒಗಟಿದ್ದ ಹಾಗೆ ಈ ಎರಡನೇ ನುಡಿ. ಬರೀ ಮೂರು 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 ಅನ್ನುವ ಸಂಖ್ಯೆಯ ಅಂಕೆಯಲ್ಲಿಯೇ ಈ ನುಡಿಯನ್ನು ಮುಗಿಸಿ ಪ್ರಾರ್ಥನೆ ಮಾಡ್ತಾರೆ ದಾಸರು. ಮೂರು ಗುಣಗಳಿಂದ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಸತ್ವ, ರಜಸ್ಸು, ತಮಸ್ಸು ಅಂತ ತ್ರಿಗುಣಗಳ ಪ್ರಭಾವಕ್ಕೆ ಒಳಗಾಗಿದ್ದೀವಿ. ಮೂರು ತಾಪಗಳಿಂದ, ತ್ರೈತಾಪಗಳು, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅಂತ ದುಃಖಗಳು, ಈ ಮೂರು ದುಃಖಗಳಿಂದ ಕೂಡಿದ್ದೀವಿ. ಮೂರು ಗುಣಗಳಿಂದ ಬದ್ಧರಾಗಿದ್ದೀವಿ. ಒಳ್ಳೆ ಕೆಲಸ ಮಾಡಬೇಕು ಅಂತ ಬಂದಿರುತ್ತೆ, ಸಾತ್ವಿಕ ಗುಣದ ಪ್ರಚೋದನೆ. ಇಲ್ಲ ಸಂಜೆ ಮಾಡಿದರೆ ನಡೆಯುತ್ತೆ, ಪರವಾಗಿಲ್ಲ ಅಂತ ಒಂದು ಚೂರು ಆಚೆ ಈಚೆ ಭಾವ ಬಂತು ಅಂದರೆ ಸ್ವಲ್ಪ ರಜೋಗುಣ ಅಲ್ಲಿ ಕೆಲಸ ಮಾಡ್ತಾ ಇದೆ. ಒಂದು ವಾರ ಆದಮೇಲೆ ಮಾಡೋಣ, ಮುಂದೆ ಹೇಗಿದ್ರು ಇದ್ದೇ ಇದೆ ಸಮಯ ಅಂತ ಅಂದ್ಕೊಂಡು ಯಾವಾಗ ತಳ್ಳ ಹಾಕ್ತೀವಿ, ತಮೋ ಗುಣದ ಪ್ರಭಾವ ಹೆಚ್ಚಾಗಿ ಹೋಗಿರುತ್ತೆ. ಹಾಗಾಗಿ ಮೂರು ಗುಣಗಳ ಪ್ರಭಾವ ನಮ್ಮಲ್ಲಿ ಯಾವಾಗಲೂ ಕೆಲಸ ಮಾಡ್ತಾ ಇರುತ್ತೆ. ಆಮೇಲೆ ಮೂರು ತಾಪಗಳು, ತ್ರೈತಾಪಗಳು, ಅದು ದೈವಿಕವಾದ ಆಗಬಹುದು, ಭೌತಿಕವಾದ ಆಗಬಹುದು, ತಾಪಗಳಾಗಬಹುದು, ಅಥವಾ ಆತ್ಮನಿಗೆ ಬಂದು ಒದಗ್ತಕ್ಕಂತಹ ಪರಿತಾಪಗಳಾಗಬಹುದು. ಇಂಥ ತಾಪತ್ರಯಗಳಿಂದ ನೊಂದೆ ಮೂರು ಅವಸ್ಥೆಯಿಂದ ಮುಕುಂದ. ಮೂರು ಅವಸ್ಥೆ ಅಂತಂದರೆ ಪರಮಾತ್ಮನಿಂದನೇ ಮೂರು ಅವಸ್ಥೆಗಳು ನಮಗೆ. ಜಾಗ್ರತ್, ಸ್ವಪ್ನ, ಸುಷುಪ್ತಿ. ಎಚ್ಚರ ಆಗಿರ್ತೀವಿ, ಒಳ್ಳೆ ಸ್ವಪ್ನಾವಸ್ಥೆಯನ್ನು ಕಾಣ್ತೀವಿ, ಅದಾದಮೇಲೆ ಪೂರ್ತಿ ನಿದ್ರಾವಸ್ಥೆಗೆ ಹೋಗ್ಬಿಡ್ತೀವಿ. ಅಂಥ ಅವಸ್ಥೆಯಲ್ಲೂ ಕೂಡ ನಿನ್ನ ಸೇವೆ ಮಾಡ್ತೀವ ಅಂತಂದರೆ ನಿನ್ನ ಸೇವೆ ಅಂತ ಮಾಡೋದು ಬಹಳ ಕಡಿಮೆ ಅಂಶ. ಅದು ಎಚ್ಚರ ಇದ್ದಾಗ ಏನೇನೋ ಮಾತಾಡ್ತೀವಿ, ಏನೇನೋ ನೋಡ್ತೀವಿ, ಏನೇನೋ ಮಾಡ್ತೀವಿ. ಆಮೇಲೆ ಸ್ವಪ್ನ ಕಾಣ್ತೀವಿ ಅಂದರೆ ಸ್ವಪ್ನದಲ್ಲಾದರೂ ದೇವರು ಬಂದು ಒದಗ್ತಾನೋ ಅಂತಂದರೆ ಯಾವುದ್ಯಾವುದೋ ಸ್ವಪ್ನ ಕಾಣ್ತೀವಿ, ಏನೇನೋ ಕಾಣ್ತಾ ಇರ್ತೀವಿ. ಆಮೇಲೆ ಅದು ಬಿಟ್ಟರೆ ನಿದ್ರಾವಸ್ಥೆ. ಪ್ರಹ್ಲಾದರಾಯರು ಹೇಳ್ತಾರೆ, ಇಡೀ ಜೀವನದಲ್ಲಿ 50 ವರ್ಷ ಬರೀ ನಿದ್ರೆಯಲ್ಲಿಯೇ ವ್ಯಕ್ತಿ ಕಳೆದು ಬಿಡ್ತಾನೆ ಅಂತ. ಹಾಗಾಗಿ ಇಂಥ ಮೂರು ಅವಸ್ಥೆಯಿಂದ ನೊಂದೆ ಹೇ ಮುಕುಂದ. 3 5ರಿಂದ 3 7ರಿಂದ ಅದ್ರ ಜೊತೆಗೆ ಅಷ್ಟಮದಗಳು ಅಂತ 8 ಥರದ್ದು. ಯಾವುದ್ಯಾವುದು ಅಥವಾ ಅಷ್ಟವಿಧ ಪ್ರಕೃತಿ ಯಾವುದ್ಯಾವುದು ಅಂತಂದರೆ ಪೃಥಿವಿ ಅಂದರೆ ಪೃಥಿವಿ, ಅಪು, ತೇಜಸ್ಸು, ವಾಯು, ಆಕಾಶ ಅಂತ ಪಂಚಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಇಂಥ ಅಷ್ಟವಿಧವಾದ ಪ್ರಕೃತಿಯಿಂದ ಬದ್ಧನಾಗ್ಬಿಟ್ಟೆ ಸ್ವಾಮಿ ನಾನು. ಆಯಾಯ ಮದ, ರೂಪಮದ, ಮೋಹ, ಯೌವನ ಮದ, ಈ ರೀತಿಯಾದ ಮದಗಳಿಂದ ಬದ್ಧನಾಗ್ಬಿಟ್ಟೆ. ಇಷ್ಟೆಲ್ಲ ಇದ್ದಾಗ ನಿನ್ನ ಸೇವೆ ಹೇಗೆ ಮಾಡಲಿಕ್ಕಾಗ್ತದೆ ನನ್ನ ಕೈಯಲ್ಲಿ? ಎಲ್ಲ ಅವರ ಅಧೀನ ಆಗಿಬಿಟ್ಟಿರ್ತೀನಿ. ಆಮೇಲೆ 3 7ರಿಂದ 3 7 ಅಂತಂದರೆ 10 ಇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಇಂಥ ಕರ್ಮೇಂದ್ರಿಯಗಳಿಂದ ನಿನ್ನ ಸೇವೆ ಮಾಡಬೇಕು ಅಂತ ಬಂದರೆ ಆ ಕಡೆ ಪ್ರಚೋದನೆ ಆಗ್ತಾ ಇಲ್ಲ. ಜ್ಞಾನೇಂದ್ರಿಯದಿಂದ ನಿನ್ನ ಕಥೆಗಳನ್ನು ಕೇಳಬೇಕು, ನಿನ್ನ ರೂಪವನ್ನು ಕಾಣಬೇಕು, ನಿನಗೆ ನಿವೇದಿತವಾದ ಪದಾರ್ಥಗಳನ್ನು ನಾವು ನಾಸಿಕಾ ಇಂದ್ರಿಯದಿಂದ ಆಘ್ರಾಣಿಸಬೇಕು, ನಿನಗೆ ನಿವೇದಿತವಾದ ಸಮರ್ಪಿತವಾದ ಒಳ್ಳೆಯ ನೈವೇದ್ಯ ಪದಾರ್ಥಗಳನ್ನು ನಾಲಿಗೆಯಿಂದ ಆಸ್ವಾದಿಸಬೇಕು. ಇದ್ಯಾವುದು ನಮ್ಮ ಕೈಲಾಗ್ತಾ ಇಲ್ಲ. ಏನೇನು ಮಾಡ್ಕೊಳ್ಬೇಕು ಅಂದ್ಕೊಳ್ತೀವಿ, ಯಾವುದು ನಮ್ಮ ಕೈಲಾಗ್ತಾ ಇಲ್ಲ. 3 7ರಿಂದ 3 ದಾರಿ ಕಾಣದೆ. 3 ದಾರಿ ಅಂದರೆ 6 3 9 ನವವಿಧವಾದ ಭಕ್ತಿಯನ್ನು ನಾನು ಕಾಣಲಿಲ್ಲ. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಮಾತ್ಮ ನಿವೇದನಂ, ನವವಿಧವಾದ ಭಕ್ತಿಯ ದಾರಿಯನ್ನು ಕಾಣಲಿಲ್ಲ ಸ್ವಾಮಿ. ಹಾಗಾಗಿ 3 ನಾನು. 3 ಅಂದರೆ ತ್ರಿದಿವ ನಿರಯ ಭೂ ಗೋಚರಾನ್ ನಿತ್ಯಬಂಧಾನ್. ಒಂದು ಸ್ವರ್ಗ, ಒಂದು ನರಕ, ಒಂದು ಭೂಮಿ. ಈ ಬರೀ 3ರಲ್ಲೇ ಸುತ್ತಾ ಇದ್ದೀವಿ. ಚೆನ್ನಾಗಿ ಪುಣ್ಯ ಮಾಡಿದ್ವೋ ಒಳ್ಳೆ ಸ್ವರ್ಗ ಸಿಗುತ್ತೆ, ಚೆನ್ನಾಗಿ ಪಾಪ ಮಾಡಿದ್ವಾ ನರಕದಲ್ಲೇ ಹೋಗಿಬಿಡ್ತೀವಿ. ಇದೆಲ್ಲ ಮುಗೀತು ಅಂದರೆ ಮತ್ತೆ ಭೂಮಿಗೆ ಅಂತ ಬರ್ತೀವಿ. ಇಲ್ಲಿ ಬಂದಾಗ ಸಾಧನೆ ಮಾಡ್ಕೊಳ್ಬೇಕು ಅಂತ ಚೂರು ಮನಸ್ಸಲ್ಲಿ ಭಾವ ಬರುತ್ತೆ, ಯಾವ ಸಾಧನೆ ಆಗ್ತಾಯಿಲ್ಲ, ಹುಲುಮಾನವರು ನಾವು. ಹಾಗಾಗಿ 3 ಲೋಕಗಳಲ್ಲಿ ಸುತ್ತಾಡಿ ಬಳಲಿದೆ. ಅದಕ್ಕೋಸ್ಕರ 3 ಹಿಡಿಸಿ ಮೇಲ್ 3 2 ಓಡಿಸಿ 3 3 ಭಕ್ತಿ 3 ಕಾಲಕ್ಕೆ ಇತ್ತು. 3 ಹಿಡಿಸಿ ಅಂತಂದರೆ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಹೊಂದಿಸಿ. ಆವಾಗಲೇ ಹೇಳಿದಂತೆ ಪರಮಾತ್ಮನ ಜ್ಞಾನ, ಭಕ್ತಿ, ವೈರಾಗ್ಯ ಇವುಗಳನ್ನು ಹೊಂದಿಸಿ ಇವುಗಳ ಮಧ್ಯದಲ್ಲಿ ನನ್ನ ನಿಡು ಸ್ವಾಮಿ. 3 2 ಓಡಿಸಿ. 3 2 ಅಂತಂದರೆ 6 ಶತ್ರುಗಳು. 3 2 6 ಕಾಮಕ್ರೋಧ, ಲೋಭ, ಮೋಹ, ಮದಮತ್ಸರ. ಕೃಷ್ಣ ಹೇಳ್ತಾನೆ, ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧಸ್ತಥಾ ಲೋಭ ತಸ್ಮಾದೇತತ್ರಯಂ ತ್ಯಜೇತ್.
ಕಾಮಕ್ರೋಧ ಲೋಭ ಅನ್ನೋದು ನರಕಕ್ಕೆ ಕಾರಣ. ನರಕಸ್ಯ ದ್ವಾರಂ ನಾಶನಮಾತ್ಮನಃ, ಆ ಜೀವನ ನಾಶಕ್ಕೆ ಕಾರಣ ಆಗ್ತಾವೆ, ಅವನ ಸಾಧನೆಗೆ ಅವುಗಳು ಅಡ್ಡಿಯಾಗಿಬಿಡ್ತಾವೆ ಅಂತ ಈ ಮೂರಿಂದ ಉಳಿದ ಮೂರನ್ನು ಇಟ್ಕೊಳ್ಬೇಕು ಅಂತ. ಹಾಗಾಗಿ 2 ಓಡಿಸಿ 6 ಶತ್ರುಗಳನ್ನು ಅರಿಷಡ್ವರ್ಗಗಳನ್ನು ಓಡಿಸಿ 3 ಭಕ್ತಿ 3 ಕಾಲಕ್ಕೆ ಇತ್ತು. ನವವಿಧವಾದ ಭಕ್ತಿಯನ್ನು 3 ಕಾಲಕ್ಕೆ, ಅಂದರೆ ತ್ರಿಕಾಲ ಸಂಧಿಯಲ್ಲಿ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿ ಎಲ್ಲ ಕಾಲಗಳಲ್ಲೂ ಕೂಡ ನವವಿಧವಾದ ಭಕ್ತಿ ದೃಢವಾಗಿರೋ ಥರ ಅನುಗ್ರಹ ಮಾಡು. ಎಂಥವನು 3 ಲೋಕವನ್ನೆಲ್ಲ 3 ಮಾಡಿದ. 3 ಲೋಕವನ್ನೆಲ್ಲ ಅಂದರೆ ತ್ರಿವಿಧ ಜೀವರು ಅಥವಾ 14 ಲೋಕಗಳಿರ್ತಕ್ಕಂತಹ ಜೀವರನ್ನೆಲ್ಲ 3 ಮಾಡಿದ. 3 ಅವಸ್ಥೆಗಳಲ್ಲಿ ಪರಮಾತ್ಮ ಇಟ್ಬಿಟ್ಟ. ಅವರನ್ನೆಲ್ಲ ಸೃಷ್ಟಿಗೆ ತರ್ತಾನೆ, ಆಮೇಲೆ ಸ್ಥಿತಿ ಮಾಡ್ತಾನೆ, ಸಾಧನೆ ಮಾಡ್ಕೊಳ್ಬೇಕು ಅಂತ. ಇದೆಲ್ಲ ಆದಮೇಲೆ ಮತ್ತೆ ಲಯವನ್ನು ಮಾಡಿಕೊಂಡು 3 ವಿಧದಲ್ಲಿ ಸುತ್ತಾಡಿಸ್ತಾನೆ. ಅದಕ್ಕೋಸ್ಕರ 3 ಲೋಕವನ್ನೆಲ್ಲ ಸರ್ವ ಜೀವರನ್ನು, ಜಗತ್ತಿನ ಎಲ್ಲ ಜೀವರನ್ನು 3 ಮಾಡಿದ, 3 ಅವಸ್ಥೆಗಳಲ್ಲಿ ಸುತ್ತಿಸಿದ ಬಿಂಬಮೂರ್ತಿ ವಿಶ್ವ. ದಾಸರಾಯರ ಸ್ವರೂಪದ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ಸುಳುಹು ಬಂದೋಯ್ತು. ನನ್ನ ಬಿಂಬಮೂರ್ತಿಯಾದ ವಿಶ್ವನೇ ಪಾಲಿಸಯ್ಯ ಅಂತ ಕೇಳ್ತಾರೆ ಇಲ್ಲಿ. ಬಿಂಬಮೂರ್ತಿಯಾದ ವಿಶ್ವ ಅಂತಂದರೆ ವಿಶ್ವ ಅನ್ನುವ ರೂಪವನ್ನು ಉಪಾಸನೆ ಮಾಡೋದು ಗಣಪತಿ, ಅದು ಗಣಪತಿಗೆ ಮೀಸಲದು. ಹಾಗಾಗಿ ವಿನಾಯಕಸ್ತು ವಿಶ್ವಸ್ಯ ಧ್ಯಾನಾದೈತ್ ಗಜವಕ್ತ್ರತಾಮ್ ಅಂತ ಹೇಳ್ತಾರೆ. ವಿಶ್ವ ಅನ್ನುವ ಪರಮಾತ್ಮನ ರೂಪವನ್ನು ಉಪಾಸನೆ ಮಾಡಿದ್ದಕ್ಕೆ ಗಜಮುಖದವನಾದ ಅಂತ. ಅದೇ ಗಜಮುಖದವನೇ ಭೂಲೋಕದಲ್ಲಿ ಅವತಾರ ಮಾಡಿ ಗೋಪಾಲದಾಸರು ಅಂತ ಕರೆಸ್ಕೊಂಡ್ರು ಗಣಪತಿ. ಏಕದಂತನೆ ಅಂಶದಲ್ಲಿ ಭೂಲೋಕದಲ್ಲಿ ಅವತರಿಸಿದ, ತಾಕಳೇವರವನ್ನು ಧರಿಸಿ ಶ್ರೀಕಳತ್ರನ ತುತಿಸಿದ. ಗೋಪಾಲದಾಸರ ತಮ್ಮಂದರು ಸ್ತೋತ್ರ ಮಾಡ್ತಾರೆ ತಂದೆ ಗೋಪಾಲ ವಿಠಲರು. ಏಕದಂತನೇ ಅಂಶದಲ್ಲಿ, ಗಣಪತಿಯೇ ಒಂದಂಶದಲ್ಲಿ ಭೂಲೋಕದಲ್ಲಿ ಅವತಾರ ಮಾಡಿ ಈ ಕಳೇವರವನ್ನು ಧರಿಸಿ ಶ್ರೀಕಳತ್ರನ ಶ್ರೀಧರನಾದ ಪರಮಾತ್ಮನನ್ನು ಸ್ತುತಿಸಿದ ದಾಸರ. ಹಾಗಾಗಿ ಬಿಂಬಮೂರ್ತಿ ವಿಶ್ವ ಅಂತ ವಿಶ್ವನಾಮಕನಾದ ವಿಷ್ಣು ಸಹಸ್ರನಾಮದ ಮೊದಲನೇ ಪದ ಅದು. ವಿಶಂತಿ ಗುಣಾಹ ಅಸ್ಮಿನ್ನಿತಿ ವಿಶ್ವ, ಎಲ್ಲ ಗುಣಗಳವನಲ್ಲಿದ್ದಾವೆ, ಸರ್ವ ಗುಣ ಪರಿಪೂರ್ಣ, ಅನಂತ ಕಲ್ಯಾಣ ಗುಣಪರಿಪೂರ್ಣ ಅಂತ ತೋರಿಸ್ತಕ್ಕಂತಹ ಪದ ಅದು ವಿಶ್ವ ಅನ್ನುವ ಪರಮಾತ್ಮನ ನಾಮ. ಅದ್ರ ಜೊತೆಗೆ ವಿಶ್ವ ಅಂದ್ರೆ ಅರ್ಥ ಏನು ಅಂದರೆ ವಿ ಅಂತಂದರೆ ಪಕ್ಷಿ ಅಂತ ಅರ್ಥ. ಅದರ ಮೇಲೆ ಶ್ವಯತಿ ಸಂಚಾರ ಮಾಡತಕ್ಕಂಥವನು, ಗರುಡ ವಾಹನನಾಗಿ ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ಎಲ್ಲ ಕಡೆ ತಿರುಗಾಡ್ತಿರ್ತಾನೆ ಪರಮಾತ್ಮ. ಹಾಗಾಗಿ ವಿಶ್ವ ವಿಶ್ವ ಅಂತ ಎಲ್ಲ ಕಡೆ ತಿರುಗಾಡ್ತಾ ಇರ್ತಾನೆ ಅಂದರೆ ಯಾವಾಗಲೂ ಎಚ್ಚರವಾಗಿರ್ತಾನೆ ಅಂತ ಅರ್ಥ. ಹಾಗಾಗಿ ನಮ್ಮ ಎಚ್ಚರಕ್ಕೂ ಕೂಡ ಪ್ರೇರಣೆ ಕೊಡುವವನು ಇದೇ ವಿಶ್ವ, ಜಾಗ್ರದವಸ್ಥಾ ಪ್ರೇರಕನಾದವನು. ಹಾಗಾಗಿ ಅಂಥ ವಿಶ್ವನನ್ನು ಇಂಥ ಸಾಧನೆ ಕರ್ಮದಲ್ಲಿ ಪ್ರೇರಕನಾಗಿದ್ದು ಮಾರ್ಗದರ್ಶನ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡ್ತಾರೆ. ಕರುಣಾಸಾಗರ ನಿನ್ನ ಸ್ಮರಣೆ ಮಾತ್ರದಿ ಸಕಲ ದುರಿತ ಪರಿಹಾರವೆಂದು ನಾ ಬಂದು ಮೊರೆ ಹೊಕ್ಕ ಮೇಲಿನ್ನು ಪೊರೆಯಬೇಕಲ್ಲದೆ ಜರಿದು ಬೀಸಾಡುವರೇ ಮುರಾರೇ. ಮರುತಾಂತರ್ಗತ ಗೋಪಾಲ ವಿಠಲ ಈ ಶರೀರ ನಿನ್ನ ಚರಣ ಕೊಪ್ಪಿಸಿದೆನೋ, ಸರಿ ಬಂದದ್ದು ಮಾಡೋ ಬಿರುದು ನಿನ್ನದು ದೇವ ಪರಮ ದಯಾನಿಧೆ. ಉರಗಾದ್ರಿವಾಸ ಪಾಲಿಸಯ್ಯ ಪವನನಯ್ಯ ಪಾಲವಾರಿಧಿಶಯ್ಯ ವೆಂಕಟರೇಯ. ಕಾಲ ಕಾಲಕ್ಕೆ ಹೃದಯಾಲಯದೊಳು ನಿನ್ನ ಶೀಲ ಮುರುತಿ ತೋರೋ ಮೇಲು ಕರುಣದಿ ಪಾಲಿಸಯ್ಯ ಪವನನಯ್ಯ ಪಾಲವಾರಿಧಿಶಯ್ಯ ವೆಂಕಟರೇಯ. ಕೊನೆ ನುಡಿಯಲ್ಲಿ ಹೇಳ್ತಾರೆ, ಕರುಣಾಸಾಗರ ನಿನ್ನ ಸ್ಮರಣೆ ಮಾತ್ರದಿ ಸಕಲ ದುರಿತ ಪರಿಹಾರವೆಂದು. ನಿನ್ನ ಸ್ಮರಣೆ ಮಾಡಿದರೆ ಸಾಕು, ಸಾಸಿರನಾಮದ ವೆಂಕಟರಮಣ ನಿನ್ನ ಸ್ಮರಣೆ ಮಾಡಿದರೆ, ನಿನ್ನ ಚಿಂತನೆ ಮಾಡಿದರೆ, ನಿನ್ನ ಧ್ಯಾನ ಮಾಡಿದರೆ ಸಾಕು, ಎಲ್ಲ ದುರಿತ ಪರಿಹಾರ ಆಗುತ್ತೆ. ಕೇವಲ ಪರಮಾತ್ಮನ ಒಂದು ನಾಮಕ್ಕಿರುವ ಶಕ್ತಿ. ಹೇಗೆ ಒಂದೇ ಒಂದು ಕಲ್ಲನ್ನು ಎಸೆದರೆ ಮರದಲ್ಲಿದ್ದ ಹಕ್ಕಿಗಳೆಲ್ಲ ಹಾರೋಗ್ಬಿಡ್ತಾವೆ ಭಯದಿಂದ, ಪರಮಾತ್ಮನ ಕೃಷ್ಣ ರಾಮ ಹರೇ ವಿಠಲ ಅನ್ನುವ ಒಂದೇ ಒಂದು ನಾಮಸ್ಮರಣೆ ಮಾಡಿದರೆ ಸಾಕು, ನಮ್ಮಲ್ಲಿದ್ದು ಎಲ್ಲ ಪಾಪ ಪರಿಹಾರ ಆಗ್ತದೆ. ಅಷ್ಟು ಮಹತ್ವ, ಜೀವನ ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪಾಪ ಪರಿಹಾರ ಆಗುತ್ತೆ ಒಂದು ನಾಮಸ್ಮರಣೆಯಿಂದ. ಅದನ್ನು ಹೇಳ್ತಾರೆ ದಾಸರು, ನಿನ್ನ ಸ್ಮರಣೆ ಮಾತ್ರದಿ
ಸಕಲ ದುರಿತ ಪರಿಹಾರವೆಂದು. ಎಲ್ಲ ದೋಷಗಳ ಪರಿಹಾರ ಆಗ್ತಿದೆ, ಪ್ರತಿಬಂಧಕವಾದದ್ದು. ಅದಕ್ಕೋಸ್ಕರ ನಾನು ಬಂದು ನಿನ್ನ ಮೊರೆ ಹೊಕ್ಕಿದ್ದೇನೆ, ನಿನ್ನನ್ನು ಸೇರಿದ್ದೇನೆ. ನಮ್ಮಂಥ ಭಕ್ತರು ಬಂದು ನಿನ್ನ ಬೇಡಿಕೊಂಡಾಗ ಅವರನ್ನು ಪೊರಿಬೇಕಲ್ವ ಸ್ವಾಮಿ, ಅವರನ್ನು ರಕ್ಷಣೆ ಮಾಡ್ತೀನಿ ಅನ್ನುವ ಭಾರವೇ ನಿಮ್ಮದಲ್ವಾ. ಅದಕ್ಕೋಸ್ಕರ ಭಾರಸಮಾಹಿತ, ನಮ್ಮದೆಲ್ಲ ಭಾರ ನಿಮ್ಮ ಮೇಲೆ ಇಟ್ಬಿಟ್ಟಿದ್ದೀವಿ. ಜರಿದು ಬಿಸಾಡುವರೇ ಮುರಾರೆ. ಎಷ್ಟು ಆರ್ತತೆಯಿಂದ ಪ್ರಾರ್ಥನೆ ಮಾಡ್ತಾರೆ ಅಂದರೆ, ಇದು ದಾಸರು ತಮ್ಮ ಪರಿಸ್ಥಿತಿ ಅಂತ ತಾವು ಹೇಳೋದಲ್ಲ, ನಮ್ಮೆಲ್ಲರ ಪರವಾಗಿ ಗುರುಸ್ಥಾನದಲ್ಲಿ ನಿಂತು ಶ್ರೀನಿವಾಸನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಷ್ಟೆಷ್ಟು ಜನ ಭೂಲೋಕದಲ್ಲಿದ್ದಾರೆ, ನಿನ್ನ ಅನುಗ್ರಹ ಪಡಿಬೇಕು ಅಂತಂದವರು, ಅವರೆಲ್ಲ ಬಂದು ನಿನ್ನನ್ನು ಮೊರೆ ಹೋಗ್ತಾರೆ, ನಿನ್ನನ್ನು ಕೇಳ್ತಾರೆ, ನಿನ್ನ ಹತ್ರ ಬೇಡ್ತಾರೆ. ಹಾಗಾಗಿ ಇಷ್ಟೆಲ್ಲ ಬೇಡಿ ಆಡಿದ್ರು ಕೂಡ ಅವ್ರನ್ನೆಲ್ಲ ಜರದು ಹಾಕ್ತಾರ ಸ್ವಾಮಿ. ಮತ್ತು ಇಲ್ಲೇ ಬೇಡ್ರಿ ಅಂತ ಯಾರಾದರೂ ಕೈ ಹಿಡಿದೆತ್ತು ಅಂತ ಬಂದಾಗ ಕೈ ಬಿಡ್ತಾರ. ಅದಕ್ಕೋಸ್ಕರ ಮೊರೆ ಹೊಕ್ಕ ಮೇಲಿನ್ನು ಪೊರೆಯಬೇಕಲ್ಲದೆ ಜರಿದು ಬಿಡಿಸಾಡುವರೆ ಹೇ ಮುರಾರೆ. ಮುರಾರೆ ಅಂತ ಸ್ತೋತ್ರ ಮಾಡ್ತಾರೆ. ಹಿಂದಿನ ನುಡಿಯಲ್ಲಿ ಮುಕುಂದ ಅಂತಂದರು, ಮೋಕ್ಷವನ್ನು ಕೊಡ್ತಕ್ಕಂಥವನು ಮುರಾರಿ. ಈ ತ್ರಿಗುಣಗಳಿಂದ ಬದ್ಧರಾದವರನ್ನ, ತಾಪತ್ರಯಗಳಿಂದ ಕೂಡಿರ್ತಕ್ಕಂಥವರನ್ನು, ಅವ್ರನ್ನೆಲ್ಲ ಆ ದೋಷ ಪರಿಹಾರ ಮಾಡಿ, ಹೇಗೆ ಮುರಾಸುರನ ಸಂಹಾರ ಮಾಡಿ ನರಕಾಸುರ ನಿಗ್ರಹ ಮಾಡಿ ಪರಮಾತ್ಮ ಉಳಿದವರನ್ನು ಉದ್ಧಾರ ಮಾಡಿದ್ನೋ, ಹಾಗೆ ನಮ್ಮನ್ನು ತೊಂದರೆ ಪಡಿಸ್ತಕ್ಕಂತಹ ಈ ಬಾಧೆಗಳಿಂದ ಪರಿಹಾರ ಮಾಡಪ್ಪ. ಮರುತಾಂತರ್ಗತ ಗೋಪಾಲ ವಿಠಲ, ಕೊನೆ ಮಾತಲ್ಲಿ ಹೇಳ್ತಾರವರು, ಹೇ ಗೋಪಾಲ ವಿಠಲ ಮರುತಾಂತರ್ಗತ, ಮಧ್ವಾಂತರ್ಗತನಾದ ಶ್ರೀನಿವಾಸ, ನಾನಂತೂ ಬಂದು ನಮ್ಮ ಈ ದೇಹ ಎಲ್ಲ ನಿಂದೇ ಅಂತ ನಿನ್ನ ಚರಣಕ್ಕೆ ಒಪ್ಪಿಸ್ಬಿಟ್ಟಿದ್ದೀನಿ. ಈ ಶರೀರ ನಿನ್ನ ಚರಣಕ್ಕೆ ಒಪ್ಪಿಸಿದನೋ, ಸರಿ ಬಂದದ್ದು ಮಾಡು ಅಂತ ಕೇಳ್ತಾರೆ. ನಿನಗೆ ಸಾಧನೆ ಮಾಡಿಸ್ಬೇಕು ಅಂತಿದ್ದರೆ ಸಾಧನೆ ಮಾಡಿಸು, ಬೇಡ ಅಂತಂದರೆ ಬಿಡಿಸ್ಬಿಡು ಸ್ವಾಮಿ ಕೇಳೋದು ದಾಸರು. ಅಂದರೆ ಸಾಧನೆ ಮಾಡಿಸ್ಬೇಕು ಅನ್ನುವ ಕಳಕಳಿ ಅವರಲ್ಲಿದೆ. ನಾನು ಮಾಡ್ತೀನಿ, ನನ್ನಿಂದ ಸಾಧನೆ ಆಗುತ್ತೆ ಅನ್ನೋದು ಸುಳ್ಳು. ಇಡೀ ದೇಹ, ಈ ಕಾಯ ನಿನ್ನ ಅಧೀನವಾದದ್ದು. ಹಾಗಾಗಿ ಇಂಥ ಸಾಧನ ಶರೀರ ಕೊಟ್ಟವನು ನೀನೇ, ಅದರೊಳಗೆ ನಿಂತು ಸಾಧನೆ ಮಾಡಿಸ್ತಕ್ಕಂಥವ್ನು ನೀನೇ ಸ್ವಾಮಿ. ಅದಕ್ಕೋಸ್ಕರ ದೇವರಿಗೆ ಯಾವುದೇ ಪಕ್ಷಪಾತ ಇಲ್ಲ. ನಮ್ಮಿಂದ ಒಳ್ಳೆ ಕಾರ್ಯ ಮಾಡಿಸು ಅಂತ ಯಾಕೆ ಕೇಳಬೇಕು ಅಂದರೆ, ಒಳ್ಳೆ ಕರ್ಮಾಚರಣೆಯನ್ನು ಮಾಡಿದರೆ ಸ್ವಾಮಿ ಒಳ್ಳೆ ಫಲ ಕೊಡ್ತಾನೆ ನಮಗೆ. ಹಾಗಾಗಿ ಒಳ ನಿಂತು ವಿಶ್ವನಾಗ ನೀನು ಪ್ರೇರಣೆ ಮಾಡ್ತೀಯಲ್ಲ, ಸಾತ್ವಿಕವಾದ ಕಾರ್ಯಗಳಲ್ಲಿ ನಮ್ಮ ಈ ಕಾಯ, ಈ ಮನಸ್ಸು, ಈ ಮಾತು ತೊಡಗೋ ಥರ ನೀನು ನಮ್ಮನ್ನು ಸಲಹಬೇಕು. ಸರಿ ಬಂದದ್ದು ಮಾಡು ಬಿರುದು ನಿನ್ನದು ದೇವ. ನಮಗೇನು ಬೇಕು, ನಮಗೆ ಯೋಗ್ಯತಾನುಸಾರವಾಗಿ ಕೊಡ್ತಕ್ಕಂಥದ್ದು ಅನ್ನೋದೇ ನಿನ್ನ ಬಿರುದು. ಅದಕ್ಕೋಸ್ಕರ ಸ್ವಾಮಿ ನಿನಗೇನು ಸರಿ ಅನಿಸುತ್ತೆ ಅದು ಮಾಡು. ಉರಗಾದ್ರಿವಾಸ ಪರಮ ದಯಾನಿಧೆ. ಉರಗಾದ್ರಿ ಅಂತಂದರೆ ಶೇಷಾಚಲ. ಹಾಗಾಗಿ ಅಂಥ ತಿರುಪತಿಯ ಬೆಟ್ಟಕ್ಕೆ ಶೇಷಾಚಲ ಅಂತ ಕರೀತಾರೆ. ಇದರಲ್ಲೂ ಒಂದು ರಹಸ್ಯ ಇಟ್ಟಿದ್ದಾರೆ. ಯಾಕೆ ಅಂದರೆ 2 ಪದ, ಮರುತಾಂತರ್ಗತ ಗೋಪಾಲ ವಿಠಲ ಉರಗಾದ್ರಿವಾಸ. ಉರಗ ಅಂತಂದರೆ ಶೇಷ ಅಂತರ್ಥ, ಹಾವು. ಶೇಷೋ ವ್ಯಾಖ್ಯಾನ ಗೋಚರಂ. ಮರುತ ಅಂತ ಬಂದಿರೋದ್ರಿಂದ ಆಚಾರ್ಯರ ಶಾಸ್ತ್ರ, ಅಂಥ ಆಚಾರ್ಯರ ಶಾಸ್ತ್ರವನ್ನು ಅವಲೋಕನ ಮಾಡಬೇಕು ಅಂದರೆ ಅವರ ಶಿಷ್ಯರಾದ ಮಹಾನುಭಾವರಾದ ಪದ್ಮನಾಭ ತೀರ್ಥರು, ಸಾಕ್ಷಾತ್ ಶೇಷದೇವರೇ ಭೂಲೋಕದಲ್ಲಿ ಅವತಾರ ಮಾಡಿ ಬಂದಿದ್ದಾರೆ. ಹಾಗಾಗಿ ಅಂಥ ಉರಗಾದ್ರಿವಾಸ ವ್ಯಾಖ್ಯಾನ ಗೋಚರನಾಗಿರ್ತಕ್ಕಂಥ ಶೇಷನ ಮೇಲೆ ಪೌಡಿಸಿರ್ತಕ್ಕಂಥವನು. ಆಚಾರ್ಯರ ಭಾವ ಅರ್ಥ ಆಗಬೇಕು ಅಂದರೆ ಆ ಮಹನೀಯರ ಟಿಪ್ಪಣಿಕಾರರ, ವ್ಯಾಖ್ಯಾನಕಾರರ ಕೃತಿಗಳನ್ನು ನಾವು ನೋಡಬೇಕು. ಅದಕ್ಕೋಸ್ಕರ ಇಂಥ ಜ್ಞಾನ ಮಾರ್ಗದ ಮೂಲಕ ನಿನ್ನನ್ನು ಅರಿತಕ್ಕಂತಹ ಅನುಗ್ರಹ ನಮಗೆ ದಯಪಾಲಿಸು, ಆ ಶಕ್ತಿಯನ್ನು ನಮಗೆ ಅನುಗ್ರಹಿಸು, ಕರುಣಿಸು ಅಂತ ದಾಸರು ಪ್ರಾರ್ಥನೆಯನ್ನು ಮಾಡಿ ಶ್ರೀನಿವಾಸನ ಹತ್ರ ಬೇಡಿಕೊಂಡು ತಾವು ತಮ್ಮ ಗ್ರಾಮಕ್ಕೆ ಅಲ್ಲಿಂದ ಯಾತ್ರೆ ಮಾಡಿಕೊಂಡು ಶ್ರೀನಿವಾಸನನ್ನೇ ಸ್ಮರಣೆ ಮಾಡ್ಕೊಂಡು ಹೋಗ್ತಾರಂತೆ. ಇಷ್ಟು ವಿಶಿಷ್ಟವಾದ ಪ್ರಾರ್ಥನೆ ದಾಸರದ್ದು. ಹೆಜ್ಜೆ ಹೆಜ್ಜೆಗೆ ಅಪೂರ್ವವಾದ ಕೃತಿಗಳು. ಅವರ ಪರಮಾತ್ಮನ ಜೊತೆಗೆ ವಿಲಕ್ಷಣವಾದ ಒಡನಾಟ ಗೋಪಾಲದಾಸರದು. ಅವರು ತೊಡೆ ಮೇಲೆಲ್ಲ ಸ್ವಾಮಿ ಬಂದು ಕೂಡ್ತಾ ಇದ್ದಂತೆ. ಸಣ್ಣ ಮಗು ರೂಪದಲ್ಲಿ ಮಾಯದ ಮಗು ಬಂದಿತು ಅಂತಂದ ಹಾಗೆ ಸಣ್ಣ ಕೂಸು ರೂಪದಿಂದ ಬರಬೇಕು. ಗೋಪಾಲದಾಸರು ತೊಡೆ ಮೇಲೆಲ್ಲ ಉರುಳಾಡಬೇಕು, ಅವರನ್ನು ಪ್ರೀತಿ ಮಾಡಬೇಕು, ಮೈಯೆಲ್ಲ ಹತ್ತಬೇಕು, ಕಿವಿಯನ್ನೆಲ್ಲ ಹಿಡಿಬೇಕು. ಎಷ್ಟು ಮುದ್ದು ಮಾಡ್ತಾ ಇದ್ದ ಪರಮಾತ್ಮ. ಒಂದು ಕ್ಷಣದಲ್ಲಿ ಮಾಯ ಆಗಿಬಿಡ್ತಾನೆ. ಈ ಥರದ್ದೆಲ್ಲ ದೇವ್ರ ಜೊತೆ ಲೀಲೆ ಆಡಿದವರು. ದೇವ್ರ ಜೊತೆ ಸಲಿಗೆಯಿಂದ ಮಾತಾಡ್ತಾರೆ. ಯಾಕೆ ಮಲಗಿದ್ದಿ, ಏನು ತುಂಬ ಆಯಾಸವಾಗಿದೆಯೇನೋ ರಂಗನಾಥ ಅಂತ ಮಾತಾಡ್ತಾರೆ. ವಿಠ್ಠಲ, ಶ್ರೀನಿವಾಸ, ಕೃಷ್ಣ, ರಂಗನಾಥ ಎಲ್ಲ ರೂಪಗಳ ಜೊತೆಗೆ ಸಖ್ಯಭಾವದಿಂದ ಒಡನಾಡಿ ಅಷ್ಟೇ ವಿಶಿಷ್ಟವಾದ ಭಕ್ತಿಯನ್ನು ಮಾಡಿರ್ತಕ್ಕಂಥವರು ಗೋಪಾಲದಾಸರಾಯರು. ಹಾಗಾಗಿ ಅಂಥ ಅಪರೋಕ್ಷ ಜ್ಞಾನಿಗಳ, ಮಹನೀಯರ, ಜಗನ್ನಾಥದಾಸರಂತಹ ಮಹಾಮೇಧಾವಿಗಳನ್ನು ಜಗತ್ತಿಗೆ ಕೊಟ್ಟು ತಮ್ಮ ಇಡೀ ಸಮಗ್ರ ಆಯುಷ್ಯವನ್ನೇ ಧಾರೆ ಎರೆದು ಅನುಗ್ರಹ ಮಾಡಿರ್ತಕ್ಕಂಥವರು ಶ್ರೀ ಗೋಪಾಲದಾಸರಾಯರು. ಹಾಗಾಗಿ ಅಂಥ ಮಹನೀಯರ ಆರಾಧನೆಯ ಸಂದರ್ಭದಲ್ಲಿ ಇಂಥ
ವಿಶಿಷ್ಟವಾದ ಕೃತಿಯ ಅನುಸಂಧಾನ ನಡೆದಿದೆ. ಇಂಥ ಗೋಪಾಲದಾಸರಾಯರ ಈ ಕೃತಿಯ ಚಿಂತನೆಯ ವಿಶೇಷ ಸೇವಾಕರ್ತೃಗಳು ಸುಜ್ಯೋತಿ ಮತ್ತು ರಾಘವೇಂದ್ರ ಬೆಂಗೇರಿ ದಂಪತಿಗಳು. ಇವರಿಗೂ ಕೂಡ ದಾಸರಾಯರ ತದಂತರ್ಗತ ಮಧ್ವಪತಿ ಗೋಪಾಲಕೃಷ್ಣನ ಗೋಪಾಲ ವಿಠ್ಠಲನ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಈ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.